ಕಾಂಗ್ರೆಸ್ನಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಕೆಎಂಎಫ್ಗೆ ಮೂವರು ಪ್ರಭಾವಿ ವ್ಯಕ್ತಿಗಳು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್, ಮಾಲೂರು ಶಾಸಕ ನಂಜೇಗೌಡ ಹಾಗೂ ಮಾಜಿ ಕೆಎಂಎಫ್ನ ಅಧ್ಯಕ್ಷ ಭೀಮಾನಾಯಕ್ ಈ ಪ್ರಯತ್ನದಲ್ಲಿದ್ದಾರೆ. ಮಾಲೂರು ನಂಜೇಗೌಡ ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಇವರಿಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಬಾರಿ ನಂಜೇಗೌಡಗೆ ಅವಕಾಶ ಸಿಗಲಿದೆ ಎಂಬ ವಿಶ್ವಾಸ ಇದೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನು ದಕ್ಕಿಸಿಕೊಳ್ಳುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಅವರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಕೆಎಂಎಫ್ ಅಧ್ಯಕ್ಷ ಗಾದಿಯ ಚುನಾವಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾಗಿ ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಜಟಾಪಟಿ, ಕಾಂಪಿಟೇಷನ್ ಮತ್ತು ಲಾಬಿ ಹಲವು ಸರಣಿಗಳಲ್ಲಾಗ್ತಾ ಇದೆ. ನಾನು ಕೆಎಂಎಫ್ ಪ್ರಬಲ ಆಕಾಂಕ್ಷೆ ಅನ್ನೋದಕ್ಕಿಂತಲೂ ಮೊದಲ ಅವಧಿಯಲ್ಲಿ ಭೀಮಾನಾಯಕ್ ಅವ್ರನ್ನ ಕೆಎಂಎಫ್ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾವನೆ ಮಾಡಿದ್ದೆ. ಉಪಮುಖ್ಯಮಂತ್ರಿಗಳು ತುಂಬ ಕ್ಲಿಯರ್ ಆಗಿ ನನ್ನ ಹೆಸರನ್ನು ನಂಜೇಗೌಡರು ಶಾಸಕರಾಗಿದ್ದಾರೆ, ಅವ್ರಿಗೆ ಅವಕಾಶ ಕೊಟ್ಟಂಗೂ ಆಗ್ತದೆ, ನಂಜೇಗೌಡರು ಕೊಡಬೇಕು ಅಂತ ಹೇಳಿದರು. ಮುಖ್ಯಮಂತ್ರಿಗಳು ನಾನು ಭೀಮಾನಾಯಕ್ ಮಾತು ಕೊಟ್ಬಿಟ್ಟಿದ್ದೀನಿ, ಈ 1 ವರ್ಷ ಸುಮ್ಮನೆ ಇರಬೇಕಪ್ಪ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ನನಗೆ ಮುಖ್ಯಮಂತ್ರಿಗಳ ಮೇಲೆ ತುಂಬ ವಿಶೇಷವಾದ ನಂಬಿಕೆ, ಗೌರವ. ನಾನು ಯಾವುದೇ